ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುನೀತಾ ಸತೀಶ್, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ಫಸ್ಟು ಚಿಕ್ಕ ಚಿಕ್ಕ ಪಾರ್ಟ್ ತೊಗೊಂಡು ಟ್ವಿಸ್ಟ್ ಮಾಡಿಕೊಂಡು ಹೇರ್ಸ್ನ ಎಲ್ಲ ನೀಟಾಗಿ ಮುಂದೆ ಸೆಟ್ ಮಾಡಿಕೊಂಡೆ. ಆ ಸೈಡಿಂದ ಈ ಸೈಡಿಂದ ಸ್ವಲ್ಪ ಸ್ವಲ್ಪ ತೊಗೊಂಡು ಟ್ವಿಸ್ಟ್ ಮಾಡಿಕೊಂಡು ಪಿನಪ್ ಮಾಡಿಕೊಂಡೆ. ಫುಲ್ ಆ ಕಡೆ ಈ ಕಡೆ ನೀಟಾಗಿ ಪಿನ್ನಪ್ ಮಾಡಿಕೊಂಡು ಮುಂದೇನು ಹಾಗೆ ನೀಟಾಗಿ ಚಿಕ್ಕದಾಗಿ ತೊಗೊಂಡು ಟ್ವಿಸ್ಟ್ ಮಾಡಿಕೊಂಡೆ. ಒಂದು ಸೈಡ್ ಆಯಿತು. ನೆಕ್ಸ್ಟ್ ಸೈಡು ಚಿಕ್ಕದಾಗಿ ಪಾರ್ಟ್ಸ್ಗಳು ತೊಗೊಂಡು ಹೇರ್ಸ್ನ ನೀಟಾಗಿ ಟ್ವಿಸ್ಟ್ ಮಾಡಿಕೊಂಡು ಪಿನ್ನಪ್ ಮಾಡಿಕೊಂಡೆ. ಆಮೇಲೆ ಹಿಂದೆ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಹೇರ್ಸ್ನ ತೊಗೊಂಡು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡೆ. ನೆಕ್ಸ್ಟ್ ಹಾಗೆ ಆ ಕಡೆ ಒಂದು ಸ್ವಲ್ಪ ಹೇರ್ಸು ಈ ಕಡೆ ಒಂದು ಸ್ವಲ್ಪ ಹೇರ್ಸು ತೊಗೊಂಡು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡೆ. ಟೈಟಾಗಿ ಇದು ಮಾಡಿಬಿಟ್ಟು ಪುಲ್ ಮಾಡಿದೆ. ಅದೇ ಥರ ಎಲ್ಲ ರಿಮೈನಿಂಗ್ ಹೇರ್ಸ್ ಎಲ್ಲ ನೀಟಾಗಿ ತೊಗೊಂಡೆ, ರಬ್ಬರ್ ಬ್ಯಾಂಡ್ ಹಾಕ್ಕೊಂಡೆ, ಟೈಟ್ ಮಾಡಿದೆ, ಪುಲ್ ಮಾಡಿದೆ. ಇದೇ ಥರ ಎಂಡ್ವರೆಗೂ ಮಾಡ್ಕೊಂಡು ಹೋಗಬೇಕು. ಮೆಸ್ಸಿ ಬ್ರೀಡು ರೆಡಿ ಆಗುತ್ತೆ. ನೀಟಾಗಿ ಚಿಕ್ಕದಾಗಿ ಲೇಯರ್ಸ್ ತೊಗೋಬೇಕು. ತುಂಬ ದೊಡ್ಡದಾಗಿ ತೊಗೋಬೇಡಿ, ಫಿನಿಶಿಂಗ್ ಬರಲ್ಲ. ಚಿಕ್ಕದಾಗಿ ತೊಗೊಂಡ್ರೆ ನಿಮಗೆ ಫಿನಿಶಿಂಗ್ ಆಗಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೆಸ್ಸಿ ಬ್ರೀಡು. ಈ ಥರ ನೀಟಾಗೆಲ್ಲ ಹಾಕ್ಕೊಂಡಾದ್ಮೇಲೆ ಫ್ಲವರ್ ಅರೇಂಜ್ ಮಾಡ್ಕೋಬೇಕು. ನಾವು ಪಿನ್ಸ್ ಎಲ್ಲ ಹಾಕಿರ್ತೀವಲ್ಲ ಆ ಜಾಗಕ್ಕೆ ಐಡ್ ಮಾಡಬೇಕು ಅಂದರೆ ಬ್ರೋಚ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಫ್ಲವರ್ ಆದರೂ ಹಾಕ್ಕೋಬೋದು. ಇವಾಗ ನಾನು ಫ್ಲವರ್ ತೊಗೊಂಡು ಫ್ಲವರ್ ಅರೇಂಜ್ ಮಾಡ್ತಾಯಿದ್ದೀನಿ. ಒರಿಜಿನಲ್ ಫ್ಲವರು ನಾನೇ ಮಾಡಿರೋದು. ಅದಾದಮೇಲೆ ಅಲ್ಲಲ್ಲಿ ಪರ್ಲ್ಸ್ ಹಾಕ್ಕೋಬೇಕು. ರಬ್ಬರ್ ಬ್ಯಾಂಡ್ಸ್ ಹಾಕಿರ್ತೀವಲ್ಲ ಅದು ಐಡ್ ಮಾಡಬೇಕು ಅಂದರೆ ಪರ್ಲ್ಸ್ ಹಾಕ್ಕೋಬೋದು, ಇಲ್ಲ ಜಿಪ್ಸಿ ಫ್ಲವರ್ಸ್ ಹಾಕ್ಕೋಬೋದು, ಯಾವ್ದು ಬೇಕಾದರೂ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ. ನಾನು ಪರ್ಲ್ಸಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಫೈನಲ್ ಲುಕ್ ಹೇಗಿದೆ ಅಂತಂದ್ಬಿಟ್ಟು. ಈ ಥರನೇ ವಿಡಿಯೋಸ್ ನೋಡ್ತಾಯಿರಿ, ಎನ್ಕರೇಜ್ ಮಾಡ್ತಾಯಿರಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.